ಮನೇಲಿ ಇದ್ದಾಗ ಎಣ ಬಿದ್ರೆ ನನಗೆ ಮೆಸೇಜ್ ಗೊತ್ತಾಯ್ತು. ಈ ಮನೆಗೆ ಬಂದ್ಮೇಲೆ ಯಾವ ಮೆಸೇಜು ಇಲ್ಲ, ಯಾವ್ದು ಇಲ್ಲ. ಯಾವ್ದಕ್ಕೂ ರೆಡಿ ಆಗ್ಬಿಟ್ರೇನಾ? ಎಣ ಬಿದ್ದಿದ ತಕ್ಷಣ ಟಂಕಣಕ. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಏನ್ರಿ ನೀವು ನಾನ್ ಕಡೆ ಬಂದ್ ಬಾರ್ಸಿದ್ರೆ ಡಿಸ್ಟರ್ಬೆನ್ಸ್ ಇರಲ್ಲ ಅಂದ್ರೆ ಇಲ್ಲೂ ಬಂದ್ಬಿಟ್ಟು ಡಿಸ್ಟರ್ಬ್ ಮಾಡ್ತಾ ಇದ್ರಲ್ರಿ ನೀವು? ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಆಕ್ಚುಲಿ ನನ್ಗೊಂದ್ ಸಣ್ಣ ಡೌಟ್ ಇತ್ತು, ಅದನ್ನ ಕ್ಲಿಯರ್ ಮಾಡ್ಕೊಡೋಕೆ ಅಂತ ನಿಮ್ಮನೇಲಿ ಹುಡುಕೊಂಡ್ ಬಂದೆ. ಡೌಟು ಅಂದ್ರೆ ಕೈನಲ್ಲಿರೋ ತೋರ್ಸ್ಬಿಟ್ಟು ನಾದಸ್ವರನ ಪಿಳ್ಳೊಂಗವಿ ಅಂತ ಕೇಳಿದ್ರೆ, ಕರ್ರ ಒದ್ದಕ್ಕಿತ್ತು ಅಂದ್ರೆ ನಾದಸ್ವರ, ಮೋಟಕ್ಕೆ ಕುಳ್ಳಿಗಿತ್ತು ಅಂದ್ರೆ ಪಿಳ್ಳೊಂಗವಿ. ಗೊತ್ತಾಯ್ತಾ? ಹೋಗ್ರಿ. ನಾನ್ ಕೇಳಕ್ ಬಂದಿದ್ದು ಅದನ್ನೆಲ್ಲ. ಇನ್ನೇನು ಇದ್ರಲ್ಲಿ ಸಿಂಪೋನಿ ಕೂಡ ಬಾರಿಸಬಹುದಾ ಅಂತ. ರೇ ಬರೀ ಸಿಂಪೋನಿ ಅಲ್ಲ ಕಣ್ರಿ, ರೇಕ್ಸು, ಲೀಡೋ, ನಂದ, ನಳಂದ, ಗೀತಾಂಜಲಿ, ನವರಂಗು ಎಲ್ಲ ಬಾರಿಸ್ಬೋದು ಕಣ್ರಿ. ಅಂದ್ರೆ ಜರ್ಮನ್, ಜಪಾನ್, ಟೋಕಿಯೋ ಎಲ್ಲಾ ಮ್ಯೂಸಿಕ್ ಇದ್ರಲ್ಲಿ ಬಾರಿಸಬಹುದು ಅಂತ ಹೇಳಿದೆ. ವಿದೇಶದ ಸಂಗೀತದ ಬಗ್ಗೆ ಎಲ್ಲ ತಿಳ್ಕೊಂಡ್ ಬಿಟ್ಟಿದ್ದೀರಾ, ಆದ್ರೆ ಕೈಯಲ್ಲಿ ಚೀಪ್ ಆಗಿ ಲೋಕಲ್ ತಮಟೆ ಹಿಡ್ಕೊಂಡಿದ್ದೀರಾ. ಏನ್ರಿ ನೀವು ನನ್ನ ತಮಟೆನ ಚೀಪ್ ಅಂತ ಕಂಡ ಮಾಡ್ತೀರನ್ರಿ? ಕೈಲಾಸದಲ್ಲಿ ಆ ಪರಮೇಶ್ವರ ಯಾವ್ದ್ರ ಮುಂದೆ ಡ್ಯಾನ್ಸ್ ಆಡ್ತಿದ್ರಿ? ಗಿಟಾರ್ ಮುಂದೆ ಆಡ್ತಿದ್ನ, ವೈಲಿನ್ ಮುಂದೆ ಆಡ್ತಿದ್ನ, ವೀಣೆ ಮುಂದೆ ಆಡ್ತಿದ್ನ, ಇಲ್ಲ ಕೀಬೋರ್ಡ್ ಮುಂದೆ ಆಡ್ತಿದ್ನ? ಯಾವ್ದ್ರ ಮುಂದೆ ಅಲ್ಲ, ಅವನ್ ಆಡ್ತಾ ಇದ್ದು ಡಮರುಗದ ಮುಂದೆ. ಡಮರುಗ ಯಾವ್ದ್ರಲ್ಲಿ ಮಾಡಿದ್ದು? ಚರ್ಮದಲ್ಲಿ ಮಾಡಿದ್ದು. ಆ ಡಮರುಗದ ಮೊಮ್ಮಗನೇ ಈ ತಮಟೆ. ಇದನ್ನ ಬಾರಿಸಿದ್ರೆ ಆ ಕೈಲಾಸದಲ್ಲೇ ಪರಮೇಶ್ವರ ಅವನ ಹೆಂಡತಿ ಪಾರ್ವತಿ ಡೈವರ್ಸ್ ಕೊಟ್ಟು ಲ್ಯಾಂಡ್ ಗಿಳಿದು ಸ್ಟೆಪ್ ಆಗ್ತಾನೆ. ಇಲ್ಲೇನಾದ್ರೂ ಬಾರಿಸಿದ್ರೆ ದೊಡ್ಡ ಮನಸ್ಸಾದ್ರೂ ಪರವಾಗಿಲ್ಲ, 2 ಪ್ಯಾಕೆಟ್ ಬಿಟ್ಕೊಂಡು ಡ್ಯಾನ್ಸ್ ಆಡ್ತಾರೆ. ಅಂತ ತಮಟೆನ ಕಂಡ ಮಾಡ್ತೀರೇನ್ರಿ? ಈಗ ನಾನು ಅದನ್ನ ಬಾರಿಸ್ತೀನಿ, ಅದ್ರ ಅಭಿಪ್ರಾಯ ನೀವ್ ಹೇಳಿ. ಬಾರಿಸ್ತಾ ಇದ್ರೆ ನಂಗೆ ಡಾನ್ಸ್ ಮಾಡ್ಬೇಕು ಅನ್ಸುತ್ತೆ. ಅನ್ಸುತ್ತಾ? ನೋಡ್ರಾ, ಇಂತ ತಮಟೆನ ನೀವು ಕಂಡ ಮಾಡ್ತಿರಲ್ಲ, ನ್ಯಾಯನಾ? ಸಾರಿ, ಎಕ್ಸ್ಕ್ಯೂಸ್ ಮೀ, ಇದನ್ನ ನನಗೆ ಕೊಟ್ಬಿಡಿ. ಯಾಕೆ ಇದನ್ನ ಹೊಡೆದಾಕ್ಬಿಡ್ತೀಯಾ? ಇಲ್ಲ ಪ್ಲೀಸ್ ಕೊಡಿ. ತಗೊಳ್ಳಿ. ಪಂಡ್ರಿ ಬಾಯಿ ತರ ಭಕ್ತಿನ ಪ್ರದರ್ಶನ ಮಾಡ್ತಾವಳಿ. ಇದು ನೀವು ಬಾರಿಸಿದ್ರೆ ಮಾತ್ರ ಹಾಗೆ ಬರುತ್ತಾ, ಇಲ್ಲ ನಾನ್ ಬಾರಿಸಿದ್ರೆ ಬರುತ್ತಾ? ನೀನಲ್ಲ, ನಾನಲ್ಲ, ಯಾರಾದ್ರೂ ಪರವಾಗಿಲ್ಲ, ಭಕ್ತಿಯಿಂದ 2 ಪ್ಯಾಕೆಟ್ ಗೋಲಿ ಸೋಡಾ, 4 ಕಡಲೆ ಬೀಜ ಹಾಕೊಂಡು ಭಕ್ತಿಯಿಂದ ಒಳಗಡೆ ಬಿಟ್ಕೊಂಡ್ರೆ ಸಾಕು. ಒಳಗಡೆಯಿಂದ ಒಂದ್ ಭಕ್ತಿ ರಸ ಬರ್ತದೆ. ಅದು ಕೈಯಿಂದ ಟ್ರಾನ್ಸ್ಫರ್ ಆಗಿ ತಮಟೆಗೆ ಬಂದು ಅಲ್ಲಿಂದ ಒಂದ್ ಸೌಂಡ್ ಬರ್ತದೆ. ಕೇಳೋಕೆ ಎಷ್ಟು ಮಧುರವಾಗಿದೆ. ಅಂದಾಗೆ ನೀವು ಇವತ್ತು ರೆಕಾರ್ಡಿಂಗ್ ಹೋಗ್ಲಿಲ್ವಾ? ರೆಕಾರ್ಡಿಂಗು ಅದು ವಿಕ್ಟೋರಿಯಾ ಆಸ್ಪತ್ರೆಯಿಂದ ಫೋನ್ ಬಂದಿಲ್ಲ. ರೆಕಾರ್ಡಿಂಗು ಇವತ್ತು ವಿಲ್ಸನ್ ಗಾರ್ಡನ್ ರಿಕಾರ್ಡಿಂಗ್ ಅಲ್ಲಿ ರೆಕಾರ್ಡಿಂಗು, ಅದಕ್ಕೆ ಪ್ರಾಕ್ಟೀಸ್ ಹೊಡಿತಾ ಇದೀನಿ. ನಿನ್ನೆ ಹರಿಶ್ಚಂದ್ರ ಘಾಟ್ ಅಂದ್ರಿ, ಇವತ್ತು ವಿಲ್ಸನ್ ಗಾರ್ಡನ್ ಅಂತಿದ್ದೀರಾ. ಬೇರೆ ಕಡೆ ರೆಕಾರ್ಡಿಂಗ್ ಥಿಯೇಟರ್ ಇಲ್ವಾ? ಅಯ್ಯೋ, ಇದೇ ಇಂಡೋರ್ ಅಲ್ಲಿ ಬಾರಿಸಿದ್ರೆ ಮಜಾ ಇರಲ್ಲ. ಔಟ್ಡೋರ್ ಅಲ್ಲಿ ಪಬ್ಲಿಕ್ ಮುಂದೆ ಬಾರಿಸಿದ್ರೆ ಅದು ನೇರವಾಗಿ ಮನಸ್ಸಿಗೆ ಸೇರ್ಕೊಬಿಡುತ್ತೆ. ಓಹೋ, ನೀವ್ ಎಲ್ಲಿ ಬಾರಿಸಿದ್ರೆ ಏನು? ದೊಡ್ಡ ಸಂಗೀತ ಸಾರ್ವಭೌಮ ನೀವು, ಸಂಗೀತ ಸಾಮ್ರಾಟ್. ನಾನು ಬರ್ಲಾ? ಏನಿದು ಆಶ್ಚರ್ಯ! ನಿಮ್ಮ ದೇಹದಲ್ಲಿ ಎಲ್ಲ ತಟ್ಟಿದ್ರು ಶಂಕರಾಭರಣ ಮ್ಯೂಸಿಕ್ ಬರ್ತಿರೋ ಹಾಗಿದೆ. ಪ್ರಪಂಚದಲ್ಲಿ 7 ಅದ್ಭುತ ಅಂದ್ರೆ ನೀವು 8ನೇ ಅದ್ಭುತ. ಐತರಿ ಲಕ್ಕಡಿ ಪಕ್ಕಡಿ